ಯಾಕೆ ಮಾಡ್ತಾ ಇದ್ದಾರಂತೆ? 50 ವರ್ಷ ಸಾರ್ಥಕ ಸೇವೆ. 50 ವರ್ಷ ರಾಜಕೀಯ ಸಾರ್ಥಕ ಸೇವೆ. ಯಾರು ಚೋಟಾ ಸಿಗ್ನೇಚರ್ ಮಾಡಿ ಯಾರನ್ನ ಜೈಲಿಗೆ ಹಾಕ್ಸಿದ್ರು ಅವರನ್ನು ಮುಂದುವರ್ಸೋದಕ್ಕೆ ಈ ರಾಜ್ಯದಲ್ಲಿ ಅವ್ರಿಗೆ ಶಕ್ತಿ ತುಂಬೋದಕ್ಕೆ ಈ ಇಳಿ ವಯಸ್ಸಲ್ಲಿ ಯಡಿಯೂರಪ್ಪವರು ಈ ಕೆಲಸ ಮಾಡ್ತಾ ಇದ್ದಾರಂದರೆ ಅವ್ರು ಎಷ್ಟು ಹೋರಾಟ ಮಾಡಿದಾರೋ ನನ್ನ ಹತ್ರ ಲೆಕ್ಕ ಅಂತೂ ಇಲ್ಲ. ಹೋರಾಟ ಮಾಡಿದ್ದ ಕಾರ್ಯಕ್ರಮಗಳನ್ನು ನಾನು ಕೂಡ ಕೊಡ್ಬೋದು. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ JH ಪಾಟೀಲ್ರಿದ್ದಾರೆ, ಸನ್ಮಾನ್ಯ ಬಂಗಾರಪ್ಪಾಜಿಯವರಿದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಕೂಡ ಮನೆಯಲ್ಲಿ ನೆನಪು ಮಾಡ್ಕೊಳ್ತಾರೆ. ಈಗ ಮಠಾಧೀಶರನ್ನೆಲ್ಲ ಕರೀತಾರೆ. ಮಠಾಧೀಶರು ನಾವು ಬರಬೇಡ್ರಿ ಅಂತ ಹೇಳಂಥ ಅಷ್ಟು ದೊಡ್ಡ ಮನಸ್ಥಿತಿ ನನ್ನಲ್ಲಿಲ್ಲ. ಆದರೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾಕೆ ಮಾಡ್ತಾ ಇದ್ದಾರೆ, ಅದರ ಹಿಡನ್ ಅಜೆಂಡಾ ಏನು, ಅದನ್ನು BJP ಅವರು ಅರ್ಥ ಮಾಡ್ಕೋಬೇಕು. ಅಲ್ಲೇ ಒಡಕಿದೆ, ಅಲ್ಲಿ ಪಕ್ಕದಲ್ಲಿ ಅವ್ರು ಬಂದು ಕೂರೋರು ಏನು ಸಮಾಧಾನದಿಂದ ಏನು ಕೂರೋದಿಲ್ಲ. ಜಾತಿ ಧರ್ಮವನ್ನು ರಾಜಕಾರಣಕ್ಕೆ ತಂದಿರೋರು ಯಾರು ಅಂದರೆ BJPಯವರು, ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ. ಅದನ್ನು ಮತ್ತೆ ಮಾಡಿ ಮಗನಿಗೆ ಬಳಿವಳಿಯಕ್ಕೆ ಕೊಡಬೇಕು ಅಂಥೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಭಾವಿಸ್ತೀನಿ. ಸಾಧನೆ ಮಾಡಿರ್ತಕ್ಕಂಥದ್ದನ್ನು ಪಿಕ್ಚರ್ ತೋರಿಸ್ಬಿಡಲಿ. ಯಾಕೆ ರೈತರ ಪರವಾಗಿ ಹೋರಾಟ ಮಾಡಿದ್ದಾರೆ? ಹೌದು, ಹೋರಾಟ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಬೇರೆಯವ್ರನ್ನ ಹೋಲಿಕೆ ಮಾಡೋಕ್ಕೆ ಹೋದರೆ ಈಗ ಅವ್ರ ಲೆಕ್ಕಕ್ಕೆ ಇರಲ್ಲ. ಇನ್ನೂ ಒಂದು ಮಾಡಲಿ, ಹಾವೇರಿಯಲ್ಲಿ ಗುಂಡಿಟ್ಟು ಹೊಡೆದ್ರು ಗೊಬ್ಬರ ಕೇಳೋರಿಗೆ, ಅದಕ್ಕೂ ಸನ್ಮಾನ ಮಾಡೋಕ್ಕೆ ಹೇಳಿ. ಅಲ್ಲಿ ಮಾಡಬೇಕಲ್ಲ, ಮಾಡಬೇಕು ತಾನೇ. ಗುಂಡಿಟ್ಟು ಹೊಡೆದವ್ರು ಯಾರು? ಆಮೇಲೆ ಪ್ರಜಾಪ್ರಭುತ್ವದಲ್ಲಿ ಇವರು ಯಡಿಯೂರಪ್ಪವರು ಏನಾದರೂ 113 ತಗೊಂಡು ಪಾಸಾಗಿ ಫಸ್ಟ್ ಎಲೆಕ್ಷನಲ್ಲಿ ಅಧಿಕಾರ ಹಿಡಿದವರ? ಏನಿಲ್ಲಲ್ಲ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಅಜೆಂಡಾ ಏನು ಅಂದರೆ, ವಿಜೇಂದ್ರ ರಾಜ್ಯ ಅಧ್ಯಕ್ಷ ಆಗ್ಯಾರ, ದಾವಣಗೆರೆಯಲ್ಲಿ ಫ್ಲಾಪ್ ಆದರು, ಅಟ್ರ್ ಫ್ಲಾಪ್ ಆದರು. ಅದಾದಮೇಲೆ ಎಂಥದ್ದು ಬಾಗಲಕೋಟೆಯಲ್ಲಿ ಅಟ್ರ್ ಫ್ಲಾಪ್ ಆದರು. ಮುಂಚೆ ಯಾವುದಾದಿತ್ತು, ಮುಂಚೆ ಬೇರೆ ಏನು ಅವ್ರ ಹೋರಾಟಗಳಿದ್ದು ಎಲ್ಲದೂ ಆಗಲ್ಲ. ಆ BJPಯಲ್ಲಿ ದಿಕ್ಕಾಪಾಲಾಗಿ 5-6 ಕಡೆಗೆ ಬಾಗಿಲುಗಳಿದ್ದಾವೆ. ಅದನ್ನೆಲ್ಲ ಸೇರಿಸಿ ಯಡಿಯೂರಪ್ಪವರು ಪಾಪ ಮಗನಿಗೆ ಬಳಿವಳಿಯಾಗಿ ಕೊಡಬೇಕಾದ್ರೆ ಒಂದು ಬಾಗಿಲು ಮಾಡೋದಕ್ಕೆ ಟ್ರೈನ್ ಮಾಡ್ತಾ ಇದ್ದಾರೆ. ಅದು ಮಾಡಲಿ. ಆದರೆ ಒಂದು ಈ ರಾಜ್ಯದಲ್ಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ, ಈ ರಾಜ್ಯದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿದ್ದಾರೆ ಅಂದರೆ ಇತಿಹಾಸದಲ್ಲಿ ಅದು ಯಾರು ಅಂಥೇಳಿ ನಾನು ಪ್ರಶ್ನೆಯನ್ನು ನಿಮಗೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ ಕಾರಣದಿಂದ ಹೋಗಿದ್ದಾರೆ ಅಂಥೇಳಿ ಅದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನಾನು ಹೀಯಾಳಿಸಿ ದೊಡ್ಡವರಿಗೆ, ವಯಸ್ಸಾದವರಿಗೆ ನಾನು ಗೌರವನ ಕೊಡೋದನ್ನ ನಮ್ಮ ತಂದೆ ತಾಯಿಯವರು ಹೇಳ್ಕೊಟ್ಟಾರೆ. ಆದರೆ ತೀಕ್ಷ್ಣವಾಗಿ ಮಾಡ್ತಕ್ಕಂಥ ಅಧಿಕಾರ ಯಾರಿಗೂ ಸಿಗೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ. ಜಾತಿ ಧರ್ಮದ ಮೇಲೆ ರಾಜಕಾರಣ ಮಾಡೋದಕ್ಕೆ ಬಿಡೋದಿಲ್ಲ. ಇದು ಆದಮೇಲೆ ಯಾವ ರೀತಿ ರಿಪರ್ಕಷನ್ಸ್ ಆಗುತ್ತೆ ನೀವು ನೋಡ್ತಾ ಇರಿ. ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅದು ನನ್ನ ಮನೆ ಅಂತೂ ಅಲ್ಲ, ನಂದೇನು ಅದು ನಾನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದರೆ ಧರ್ಮದ ಸ್ವಾಮೀಜಿಗಳಲ್ಲಿ ಹೋಗೋದ್ರಿಂದ ಅದು ಬೇರೆ ಮೆಸೇಜ್ ಹೋಗಬಾರ್ದು, ಅದು ಪಕ್ಷದ ಆಸ್ತಿ ಆಗಬಾರ್ದು, ಅದು ಒಳ್ಳೆಯದಲ್ಲ. ನಾನು ಎಲ್ಲ ಧರ್ಮದ ಗುರುಗಳಿಗೂ ಕೂಡ ನಮ್ಮ ಮನವಿಯನ್ನು ಮಾಡಲಿಕ್ಕೆ ಇಷ್ಟ. ಪಕ್ಷದ ಮಾಡಿಕೊಳ್ಳಿ, ಇಲ್ಲ ಅಂತ ಹೇಳೋದಿಲ್ಲ. ಅದು ಪಕ್ಷದ್ದೇ ಆಗಿಬಿಟ್ರೆ ಅದು ಯಾವ ದಿಕ್ಕಾಪಾಲಾಗ್ಬಿಡುತ್ತೆ ಗೊತ್ತಿಲ್ಲ ನನಗೆ. ಈಗ ಅಮಿತ್ ಶಾ ಅವರು ಬೇರೆ ಬರ್ತಾ ಇದ್ದಾರೆ ಸನ್ಮಾನ ಮಾಡೋದಕ್ಕೆ ಅಂತೇಳಿ ನಾನು ಕೇಳ್ಪಟ್ಟೆ. ಐ ಥಿಂಕ್ ಇದು ಭಾಳ ದೊಡ್ಡ ಸಾಧನೆ. ಸ್ವಲ್ಪ ಹಿಸ್ಟ್ರಿ ತೊಗೊಂಡ್ರೆ ಗೊತ್ತಾ. ಅವ್ರ ಬಾಯಲ್ಲೇ ಹೇಳಿದ್ರು ಒಂದು ಸತಿ, ಇಡೀ ದೇಶದೊಳಗೆ ಯಾರು ಭ್ರಷ್ಟಾಚಾರಿ ಇದ್ದರೆ ಯಡಿಯೂರಪ್ಪರು ಅಂತೇಳಿ ಪಕ್ಕ ಕೂರಿಸ್ಕೊಂಡು ಹೇಳಿದ್ರು. ನೀವು ವಿಡಿಯೋ ತೆಗೆದ್ಬಿಟ್ಟು ನೋಡಿ, ಗೊತ್ತಾಗುತ್ತೆ. ಆಗಲಿ, ಒಳ್ಳೇದಾಗಲಿ. ಯಡಿಯೂರಪ್ಪರ ಸೇವೆ ಒಳ್ಳೆ ರೀತಿಯಲ್ಲಿ ಈ ರಾಜ್ಯಕ್ಕೆ ಆದರೆ ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತೀವಿ. ಅದೇ ರಾಜಕೀಯ ಮತ್ತು ಬಳುವಳಿ ಅಂತ ಎಂಥದ್ದು, ವಿಜೇಂದ್ರಗಂತೂ ಆಗ್ತಾ ಇಲ್ಲ ಅಧ್ಯಕ್ಷ ಸ್ಥಾನವನ್ನು. ಅದು ಪುಕ್ಷಟೆ ಸಿಕ್ಕಿದ್ದು, ಅದೇನು ಹೋರಾಟ ಮಾಡಿ ಸಿಕ್ಕಿದ್ದಲ್ಲ. ಅದೇನು ನೀವು ಹೋರಾಟ ಮಾಡಿ ಸಿಕ್ಕಿದ್ದ? BJPಯವ್ರಿಗೆ ಕೇಳ್ರಿ, ನೀವು ಕರೆದು ಭಾರಿ ಹೋರಾಟ ಮಾಡಿ ಯಾರಿಗಾರು ಅವ್ರಿಗೆ ಮನಸ್ಥಿತಿ ಐತಾ ಅವ್ರಿಗೆ ಅಧ್ಯಕ್ಷ ಕೊಡೋಕ್ಕೆ? ಅದನ್ನು ಉಳಿಸೋದಕ್ಕೆ ಈ ಫಂಕ್ಷನ್ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಎಲ್ಲೆಲ್ಲೋ ಇಟ್ಟಿರ್ತಾರೆ, ಬರ್ತಾರೆ, ತರ್ತಾರೆ, ಮಾಡ್ತಾರೆ.